ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತರನ್ನು ಸ್ವಾಗತಿಸ್ತಾ ಇದ್ದೇನೆ ಮತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಹಿಂದಿನ BJP ಸರ್ಕಾರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿರವರು ಜನರಿಗಾಗಿ ತಂದಂತಹ ಆಸ್ಪತ್ರೆ ಅದರ ಮೂಲ ಸ್ವರೂಪದಲ್ಲಿಯೇ ಅನುಷ್ಠಾನಗೊಂಡರೆ ಅದರ ಕ್ರೆಡಿಟ್ ಹಿಂದಿನ BJP ಸರ್ಕಾರಕ್ಕೆ ಹೋಗುತ್ತೆ ಅನ್ನುವಂತಹ ಕಾರಣದಿಂದ ಕಾಂಗ್ರೆಸ್ ಸರ್ಕಾರದ ಶಾಸಕರಾದಂತಹ ಭೀಮಣ್ಣನವರು ಮತ್ತು ಕಾಂಗ್ರೆಸ್ ಸರ್ಕಾರದ ಮಾಡಿದಂತಹ ದ್ರೋಹವನ್ನು ಸಿರಸಿಯ ಜನತೆ ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ ಎಂಬುದಾಗಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಕಳೆದ 1 ವರ್ಷದಿಂದ ನಾನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಹಲವಾರು ಹೋರಾಟಗಾರರು, ಭಾರತೀಯ ಜನತಾ ಪಕ್ಷ ಹೊರತುಪಡಿಸೂ ಕೂಡ ಹಲವಾರು ಜನ ನಿರಂತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೇನೆ, ಹಲವಾರು ಬಾರಿ ಮನವಿ ಕೊಟ್ಟಿದ್ದೇನೆ, ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇನೆ. ಏನಂತ 30 ಕೋಟಿ ರೂಪಾಯಿ ಏನು ಎಕ್ವಿಪ್ಮೆಂಟಿಗೆ ಹಣವನ್ನು ಇಟ್ಟಿದ್ದರು, ಆ 30 ಕೋಟಿ ರೂಪಾಯಿಯನ್ನು ಮಾಯ ಮಾಡಿ ಕೇವಲ 5 ಕೋಟಿ 20 ಲಕ್ಷವನ್ನು ಇಟ್ಟಿದ್ದಾರೆ. ತಾಲೂಕು ಆಸ್ಪತ್ರೆ ಎನ್ನುವಂಥ ಹಣೆಪಟ್ಟಿ ಕಟ್ಟಿ ಇದರಿಂದ ನಮ್ಮ ಆಸ್ಪತ್ರೆ ಹಾಳಾಗತ್ತೆ ಅನ್ನುವಂತಹ ನಾನು ಕೂಗನ್ನು ಅವತ್ತೇ ಹಾಕಿದ್ದೇನೆ. ಆಮೇಲೆ 142 ಕೋಟಿಯ ಕಟ್ಟಡ 80% ಕಾಮಗಾರಿ ಆಗಿದೆ. ಅದಕ್ಕೆ ವೈದ್ಯರ ನೇಮಕಾತಿ ಆಗಬೇಕು ಮತ್ತು ಏನು ಎಕ್ವಿಪ್ಮೆಂಟಿಗೆ ಟೆಂಡರ್ ಕರಿಬೇಕು. ಇದನ್ನು ಹಲವಾರು ಬಾರಿ ಮನವಿ ಮಾಡಿದೆ. ಆದರೆ ಶಾಸಕರು ಏನು ಮಾಡಿದ್ರಿ, ನೀವು ನನ್ನ ಮೇಲೆ ಸುಳ್ಳು FIR ಮಾಡಿಸಿದ್ರಿ. ನನ್ನನ್ನು ಶುಕ್ರವಾರ ಜೈಲಿಗೆ ಕಳಿಸಿ ಶನಿವಾರ ಭಾನುವಾರ ಇಡಿಸಿ ಸೋಮವಾರ ತಾವು ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ತಂತ್ರವನ್ನು ಮಾಡಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ರಿ. ನಾನ್ ಬೇಲೇಬಲ್ ಸೆಕ್ಷನನ್ನು ಹಾಕಿ ಶಿಕ್ಷುವಂತಹ ಕೆಲಸವನ್ನು ಮಾಡಿದ್ರಿ. ಅದು ಹೊರತು ಈ ಆಸ್ಪತ್ರೆ ಸಲುವಾಗಿ ಯಾಕೆ ಹೀಗಾಗಿದೆ, ಇದಕ್ಕೆ ಮೂಲ ಸ್ವರೂಪದ ಅನುಷ್ಠಾನಗೊಳಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ತಾವೇನಾದರೂ ಒಂದು ಸಭೆಯನ್ನು ಕರೆದ್ರಾ? ಏನೂ ಮಾಡಿಲ್ಲ. ನಾನು ಈ ಸಂದರ್ಭದಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನು ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ. ತಾಕತ್ತಿದ್ದರೆ ಉತ್ತರವನ್ನು ಕೊಡಿ ಎನ್ನುವುದನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ದಾಖಲೆಗಳನ್ನು ಕೂಡ ನಾನು ಬಿಡುಗಡೆ ಮಾಡಿ ಮಾತನಾಡ್ತೇನೆ, ಸುಮ್ಮನೆ ಮಾತನಾಡೋದಿಲ್ಲ. ನೋಡಿ, ಇಲ್ಲಿದೆ ದಿನಾಂಕ 13/11/2020. ಅವತ್ತು ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಲ್ಲಿಯ ಜನ ಮಾರ್ಗ ಮಧ್ಯದಲ್ಲಿ ಸಾವೊಪ್ತಾ ಇದ್ದಾರೆ, ಯುವಕರು ರಸ್ತೆ ಮೇಲೆ ಹೋಗಬೇಕಾದ್ರೆ ತಲೆಗೆ ಪೆಟ್ಟು ಬಿದ್ದು ಸಾಯ್ತಾ ಇದ್ದಾರೆ, ಅವರಿಗೆ ಒಂದು ಟ್ರಾಮಾ ಸೆಂಟರ್ ಬೇಕು, ಯಾವೊಬ್ಬ ಬಡವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವನಿಗೆ ತಕ್ಷಣ ಆಪರೇಷನ್ ಮಾಡುವಂಥ ಆಸ್ಪತ್ರೆ ಬೇಕು ಅನ್ನುವಂಥ ರೀತಿಯಲ್ಲಿ ಬಹಳ ಕಳಕಳಿಯಿಂದ, ಹೇಗೆ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು ಜಿಲ್ಲಾಸ್ಪತ್ರೆಗೆ ಸಮವಾಗಿ ಒಂದು ಆಸ್ಪತ್ರೆ ಮಾಡಿದ್ರು, ಹೇಗೆ ಸಿದ್ದರಾಮಯ್ಯನವರು ಚಾಮರಾಜನಗರದಲ್ಲಿ ಆಸ್ಪತ್ರೆ ಇದ್ದರೂ ಕೂಡ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಇನ್ನೊಂದು ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆ ಸಮಾನ ಮಾಡಿದ್ರು, ಅದೇ ರೀತಿಯ ಆಸ್ಪತ್ರೆಯನ್ನು ಮಾಡಿದರು. 142 ಕೋಟಿಯನ್ನು ಹಣ ಇಟ್ಟಿದ್ದರು, 112 ಕೋಟಿಯನ್ನು ಕಟ್ಟಡಕ್ಕೂ ಮತ್ತು 30 ಕೋಟಿ ರೂಪಾಯಿಯನ್ನು ಎಕ್ವಿಪ್ಮೆಂಟಿಗೂ ಇಟ್ಟಿದ್ದರು. ತಾವು ಯೋಚನೆ ಮಾಡಿ, ಯಾವುದೇ ಒಂದು ಸಾಮಗ್ರಿ ಆದರೂ ಕೂಡ 2020ರಿಂದ 2026ಕ್ಕೆ ಆಲ್ಮೋಸ್ಟ್ ಡಬಲ್ ಆಗಿರ್ತದೆ. ಇವು ಹೆಚ್ಚಿನ ಹಣವನ್ನು ಹಾಕಿ ಇನ್ನೂ ಜಾಸ್ತಿ ಮಾಡಿ ಅದನ್ನು ಅನುಷ್ಠಾನಗೊಳಿಸಬೇಕೇ ವಿನಃ ತಂದಂತಹ ಹಣವನ್ನೇ ಕಟ್ ಮಾಡಿದ್ರೆ 30 ಕೋಟಿ ಇಟ್ಟಿದ್ದನ್ನೇ ತಾವು ಕಟ್ ಮಾಡೋದು 5 ಕೋಟಿ 20 ಲಕ್ಷ ಮಾಡುವಂಥದ್ದು ಯಾವ ನ್ಯಾಯ ಇದೆ? ಈಗ ನೋಡಿ, ಅದಾಯಿತು, ನಾನು ಮುಂದೆ ಹೇಳ್ತೇನೆ. ಈಗ ಮೊದಲನೇ ಪ್ರಶ್ನೆ, ಈಗ 13/11/2020ಕ್ಕೆ ಕಾರ್ಡಿಯಾಲಜಿ, ನ್ಯೂರಾಲಜಿ, ನೆಫ್ರಾಲಜಿ ಇದೆಲ್ಲವೂ ಕೂಡ ಒಳಗೊಂಡಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಮವಾದಂತಹ ಆಸ್ಪತ್ರೆಯನ್ನು ಘೋಷಣೆ ಮಾಡ್ತಾರೆ. ಅನುಷ್ಠಾನ ಕ್ಯಾಬಿನೆಟಲ್ಲಿ ಆಗ್ತದೆ, ಬಜೆಟಲ್ಲಿ ಆಗ್ತದೆ, ಎಲ್ಲ ಪ್ರೊಸೀಜರ್ ಮುಗಿದು ಹಣವನ್ನು ಕೂಡ ಮೀಸಲಿಡ್ತಾರೆ. ಹೌದಾ? ಅದು ಏನಿರುತ್ತೆ ಆ ಡಾಕ್ಯುಮೆಂಟಲ್ಲಿ ಅಂತಂದರೆ 80% ಕಾಮಗಾರಿ ಯಾವತ್ತು ಮುಗಿಯುತ್ತೋ, ಇಲ್ಲಿದೆ 80% ಕಾಮಗಾರಿ ಯಾವತ್ತು ಮುಗಿಯುತ್ತೋ ಮುಗಿದ ಕೂಡಲೇ ತಾವು ವೈದ್ಯಾಧಿಕಾರಿ ನೇಮಕಕ್ಕೆ ಕ್ರಮ ಕೈಗೊಳ್ಳಬೇಕು. ಎಷ್ಟು ಜನ ವೈದ್ಯಾಧಿಕಾರಿಗಳು ಬೇಕೋ ಅದನ್ನು ಮುಂದೆ ಹೇಳ್ತೇನೆ. ಅಷ್ಟು ಜನ ವೈದ್ಯಾಧಿಕಾರಿ ನೇಮಕಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಯಂತ್ರೋಪಕರಣಗಳಿಗೆ ಟೆಂಡರ್ ಕರಿಬೇಕು ಅಂತಿತ್ತು. ಸ್ವಾಮಿ,
ಯಾಕೆ ಸ್ವಾಮಿ 1 ವರ್ಷ ಆದರೂ ಸುಮ್ಮನೆ ಇದ್ರಿ? ನಾನು ಶಿರಸಿಯ ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರ ಬಯಸ್ತೇನೆ, ನಿಮಗೆ ಬಡವರ ಬಗ್ಗೆ ಕಾಳಜಿ ಇದ್ದರೆ, ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದ್ದರೆ ಕಳೆದ 1 ವರ್ಷದಿಂದವೂ ಕೂಡ ತಾವು ಯಾಕೆ ಸುಮ್ಮನಿದ್ರಿ? ಪ್ರಸ್ತಾವನೆ ಕಳಿಸಿ 2 ವರ್ಷವಾದರೂ ಕೂಡ ಯಾಕೆ ಮೌನವಾಗಿದ್ರಿ? ಯಾವುದನ್ನು ಕೂಡ ಮಾಡಿಲ್ಲ. ನಿಮ್ಮ ಉದ್ದೇಶ ಏನು? ಈ ಆಸ್ಪತ್ರೆ ಸರಿಯಾಗಿ ಯಾವ ಉದ್ದೇಶದಲ್ಲಿ ಅನುಷ್ಠಾನ ಆಗಬೇಕಾಗಿತ್ತೋ, ಕಾರ್ಡಿಯೋಲಜಿ, ನ್ಯೂರೋಲಜಿ, ನೆಫ್ರಾಲಜಿ ಎಲ್ಲ ಆದರೆ ಹಿಂದಿನ ಸರ್ಕಾರ ಕ್ರೆಡಿಟ್ ಹೋಗುತ್ತೆ ಅನ್ನೋಂಥ ಭಾವನೆಯಿಂದ ಆಸ್ಪತ್ರೆ ಚೆನ್ನಾಗಿ ಆಗಬಾರ್ದು ಅಂತ ತಾವು ಈಗ ಮಾಡ್ದ ಅಂತ ನಾನು ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನಾನು ಹಲವಾರು ಬಾರಿ ಡಾಕ್ಯುಮೆಂಟ್ ಕೊಟ್ಟಿದ್ದೇನೆ. ಡಾಕ್ಯುಮೆಂಟ್ ಇಲ್ಲೇ ಇದೆ, ಆಯಿತಾ? ಏನು 30 ಕೋಟಿ ರೂಪಾಯಿಯ ಎಕ್ವಿಪ್ಮೆಂಟಿಗೆ ಅಂಥೇಳಿ ಹಿಂದೆ ಹಣ ಇಟ್ಟಿದ್ದರು. 30 ಕೋಟಿ ರೂಪಾಯಿ ಹಿಂದೆ 2020ರಲ್ಲಿ. ಅದು ಈಗ 5 ಕೋಟಿ 20 ಲಕ್ಷ ಆಗಿದೆ. 26/11/2024ಕ್ಕೆ ನಿಮ್ಮದೇ. ನಾನು ಎಲ್ಲವೂ ಕೂಡ ಡಾಕ್ಯುಮೆಂಟ್ ಕೂಡ ಮಾಹಿತಿ ಹಕ್ಕಿನಲ್ಲಿ ಪಡೆದಿರೋಂಥ ದಾಖಲೆ ವಿನಃ ಎಲ್ಲೋ ಹೋಗಿ ತೆಕ್ಕೊಂಬಂದಿರೋದಲ್ಲ. 26/11/2024ಕ್ಕೆ 30 ಕೋಟಿ ರೂಪಾಯಿ ಇಟ್ಟಂಥದ್ದು 5 ಕೋಟಿ 20 ಲಕ್ಷ ಆಗಿದೆ. ಇದಕ್ಕೆ ಆ ಹಣ ಏನಾಯಿತು? ಆ ಹಣವನ್ನು ಯಾಕೆ ಕಟ್ ಮಾಡಿದ್ದೀರಿ ಅಂತ ತಾವು ಮಾಯ ಮಾಡಿದ್ದೀರಿ ಅಂತ ಹಲವಾರು ಬಾರಿ ನಾನು ಮನವಿ ಕೊಟ್ಟೆ. ತಾವು ಇದಕ್ಕೆ ಒಂದಾರು ಸರಿ ಉತ್ತರ ಕೊಟ್ರಾ? ಚೀಫ್ ಸೆಕ್ರೆಟರಿ ಹತ್ರ ಕೇಳಿ ಹೇಳ್ತೇನೆ ಅಂತಂದು ಏನು ಹೇಳಿದ್ರಿ? ಕೊನೆಗೆ ಏನು ಬೇಕಾದ್ರೂ ಮಾಡ್ತೇವೆ ಅಂತಂದ್ರಿ. ಎಲ್ಲ ಹಾರಿಕೆ ಉತ್ತರ ಕೊಟ್ಟರೆ ಬಿಟ್ಟರೆ ತಾವು ಇದಕ್ಕೆ ಉತ್ತರ ಕೊಟ್ಟಿಲ್ಲ. ದಯವಿಟ್ಟು ತಾಕತ್ತಿದ್ರೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಪ್ರಶ್ನೆ ಆಯಿತಾ? ಹಾಗೆ 3ನೇ ಪ್ರಶ್ನೆ, ಬಡವರಿಗೆ ಉಚಿತವಾಗಿ ಸಿಗ್ಬೋದಾದಂತಹ 15 ಕೋಟಿ ರೂಪಾಯಿ MRI ಸ್ಕ್ಯಾನಿಂಗ್ ಮಷನ್, ಹಾಗೆ 2 ಕೋಟಿ ರೂಪಾಯಿಯ CT ಸ್ಕ್ಯಾನ್ ಮಷನ್ ಸೇರಿದಂತೆ ಹಲವಾರು ಉಪಕರಣಗಳು, ಅಂದರೆ ಇವರೇನು 30 ಕೋಟಿ ಹೋಗಿ 5 ಕೋಟಿ 20 ಲಕ್ಷ ಮಾಡಿದ್ರಲ್ಲ, ಹಲವಾರು ಉಪಕರಣಗಳನ್ನು ಮಾಯ ಮಾಡಿದ್ರು. ಆಬ್ವಿಯಸ್ಲಿ ಅದೆಲ್ಲವನ್ನು ಕೂಡ ಮಾಯ ಮಾಡಿದ್ರಿ ಅಂತ ಹಲವಾರು ಬಾರಿ ಕೇಳಿದ್ದೇನೆ. ಯಾಕೆ ಉತ್ತರ ಕೊಟ್ಟಿಲ್ಲ? ದಯವಿಟ್ಟು ಶಕ್ತಿ ಇದ್ದರೆ ಉತ್ತರ ಕೊಡಿ. ಹಾಗೆ ಒಂದು ನಿಮಿಷ ಇರುತ್ತೆ ಇಲ್ಲಿ ನೋಡಿ. 4ನೇ ಪ್ರಸ್ತಾಪನೆ, 4ನೇ ಕ್ವಶನ್. ಹಿಂದಿದ್ದ 100 ಹಾಸಿಗೆಯಿಂದ 250 ಹಾಸಿಗೆ ಆಸ್ಪತ್ರೆ ಬೇಕಾಗಿದ್ದಂಥ ಸಿಬ್ಬಂದಿ ಒಟ್ಟು 197 ಇಲ್ಲಿದೆ. ನಿಮಗೆಲ್ಲ ಕಾಪಿ ಕೊಡ್ತೇನೆ. ಅದರಲ್ಲಿ ಈ ಆಸ್ಪತ್ರೆಯಲ್ಲಿ ಇದ್ದಂಥವರು 90 ಜನ. ಇನ್ನೂ ಬೇಕಾಗಿದ್ದು 107. ಇನ್ನು ಬೇಕಾಗಿದ್ದು 107 ಎಲ್ಲ ಸಿಬ್ಬಂದಿ ಸೇರಿ, ವೈದ್ಯರು ಒಂದೇ ಅಲ್ಲ, ವೈದ್ಯರು, ಒಂದು ಕಸ ಗುಡಿಸೋರು ಆದಿಯಾಗಿ ಎಲ್ಲ ಸಿಬ್ಬಂದಿಗಳು, ಆಫೀಸ್ ಸ್ಟಾಫ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು. ಈಗ MRI ಸ್ಕ್ಯಾನಿಂಗ್ ಮಷನ್ ಬಂದರೆ ಅದು ಆಪ್ರೇಟ್ ಮಾಡಲಿಕ್ಕೆ ಯಾರೋ ಇಲ್ಲಿ ಲೋಕಲ್ ಅವ್ರು ಮಾಡಲಿಕ್ಕೆ ಬರೋದಿಲ್ಲ. 15 ಕೋಟಿ ರೂಪಾಯಿ ಮಷನನ್ನು ಆಪ್ರೇಟ್ ಮಾಡಲಿಕ್ಕೆ ಅದಕ್ಕೆ ನುರಿತ ಟೆಕ್ನಿಷಿಯನ್ನೇ ಬೇಕಾಗ್ತದೆ. ಅದಕ್ಕೆಲ್ಲ ನೀವು ಹೈರ್ ಮಾಡಬೇಕಾಗ್ತದೆ. ಮೊದಲೇ ನೀವು ಟೆಂಡರ್ ಕರ್ಕೊಂಡು ಅಥವಾ ಅದಕ್ಕೆ ನೇಮಕಾತಿ ಪ್ರಕ್ರಿಯೆ ತಾವು ಕ್ರಮ ಮಾಡಬೇಕಾಗ್ತದೆ. ಅದಕ್ಕೆ ನೋಡಿ 107 ಜನ ಬೇಕು ಅಂತ ಇದೆ. ಆದರೆ ತಾವು ಮಾಡಿಸಿರೋವಂಥದ್ದು ಏನಿದೆ ಕೇವಲ 37 ಜನ. ಮೊನ್ನೆ ಬಂದಿದ್ದೇನು 37 ಜನ. 37 ಜನರಲ್ಲಿ ಯಾರಿದ್ದಾರೆ ನಾನು ಆಮೇಲೆ ಹೇಳ್ತೇನೆ. ಯಾವ ಪ್ರಮುಖ ಸೂಪರ್ ಸ್ಪೆಷಾಲಿಟಿಗೂ ಕೂಡ ಅವಕಾಶ ಇಲ್ಲ. ಜನರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದಾಯಿತು ನೀವು ಅಂತ ಹೇಳೋದಕ್ಕೆ ಬಯಸ್ತೇನೆ. ಇದು ಕೂಡ ತಾವು ದಯವಿಟ್ಟು ಉತ್ತರವನ್ನು ಕೊಡಲೇಬೇಕು ಅಂತ ಕೇಳ್ತಾ ಇದ್ದೇನೆ. ಆಮೇಲೆ ಅಂದರೆ ಇವಾಗ ನೀವು 37 ಜನ ನಮ್ಮ ಆರ್ಥಿಕ ಇಲಾಖೆಯ ಇಂದ ಏನು ಅಪ್ರೂವ್ ಆಯಿತು, ತಾಲೂಕು ಆಸ್ಪತ್ರೆ ಅಂತ ಇವರು ಪರಿಗಣನೆ ಮಾಡಿದ್ದರ ಆ ಕಾರಣದಿಂದಾಗಿ ನಮಗೆ ಜಿಲ್ಲಾಸ್ಪತ್ರೆ ಸ್ಥಾನಮಾನ ಆಗಲಿ, ಮೇಲ್ದರ್ಜೆಗೆ ಇರೋ ಆಸ್ಪತ್ರೆ ಸ್ಥಾನಮಾನ ಸಿಕ್ಕಿಲ್ಲ. ಅದಕ್ಕೆ 6 ಕೋಟಿಯ ಒಳಗಡೆ ಎಕ್ವಿಪ್ಮೆಂಟಿನ ಸ್ಕೇಲಲ್ಲಿ ನಮಗೆ ಜನರಲ್ ಫಿಸಿಷಿಯನ್ ಕೊಟ್ಟಿದ್ದಾರೆ ಮತ್ತು ಒಬ್ಬ ಸರ್ಜನ್ ಕೊಟ್ಟಿದ್ದಾರೆ, ಒಬ್ಬ ಅರವಳಿಕೆ ತಜ್ಞರು ಕೊಟ್ಟಿದ್ದಾರೆ, ಎಲುಬು ಕೀಳು ಕೊಟ್ಟಿದ್ದಾರೆ. ಇದು ಇರುವಂಥದ್ದು ತಾಲೂಕು ಆಸ್ಪತ್ರೆಯಲ್ಲಿ. ಅಂದರೆ ಏನು ಹೇಳ್ತೇವೆ ಅಂತಂದರೆ ಅಲ್ಲಿಗೆ ಯಾವುದೇ ರೀತಿಯ ಕ್ಯಾತ್ ಲ್ಯಾಬು ಇಲ್ಲ, ಆಮೇಲೆ ನೆಫ್ರಾಲಜಿ ಇಲ್ಲ, ನ್ಯೂರಾಲಜಿ ಇಲ್ಲ ಅನ್ನೋದು ಸ್ಪಷ್ಟ. ಹಾಗೆ 5ನೇ ಪ್ರಶ್ನೆ, ಪ್ರಸ್ತಾವನೆ ಸಲ್ಲಿಸಿ 2 ವರ್ಷದ ನಂತರ ನೇಮಕ ಆಗಿರುವಂಥ, ಈಗಲೇ ನಾನು ಹೇಳಿದೆ ಜನರಲ್ ಸರ್ಜನ್ ಫಿಸಿಷಿಯನ್ನು ಇದೆ. ಅಲ್ಲಿಗೆ ಸಂಪೂರ್ಣವಾಗಿ ನೆಫ್ರಾಲಜಿ ಹೋಯಿತು, ಆಯಿತಾ, ಕ್ಯಾತ್ ಲ್ಯಾಬ್ ಹೋಯಿತು, ಟ್ರಾಮಾ ಸೆಂಟ್ರ್ ಹೋಯಿತು, ಇದೆಲ್ಲವೂ ಕೂಡ ಹೋಗಿದೆ. ಇದಕ್ಕೆ ತಮ್ಮ ಉತ್ತರ ಏನು? ಅಲ್ಲಿಗೆ ಇದರ ಆಸ್ಪತ್ರೆ ಕತೆ ಮುಗೀತಾ? ಒಂದು ವೇಳೆ ನೀವು ತಾಲೂಕು ಆಸ್ಪತ್ರೆಯನ್ನು ಮಾಡೋದಾದರೆ 142 ಕೋಟಿ ಕೊಟ್ಟು ಹೊಸೋಟ ಆಸ್ಪತ್ರೆಯನ್ನು ಮಾಡೋ ಅವಶ್ಯಕತೆ ಇತ್ತಾ? ಆ ಆಸ್ಪತ್ರೆ
ತಮಾಷೆ ಮಾಡಿರೋದೆಲ್ಲ. ಇಲ್ಲಿ ಹಲವಾರು ಪತ್ರಕರ್ತರಿದ್ದಾರೆ. ನಮ್ಮ ನಾಗರಾಜ್ ಶೆಟ್ಟರ್ ಇದ್ದಾರೆ, ಆಮೇಲೆ ನಮ್ಮ ಗುರು ಅಡಿ ಇದ್ದಾರೆ, ಹಲವಾರು ಜನ ಹಿರಿಯ ನಮ್ಮ ರಾಘವೇಂದ್ರ ಬೆಟ್ಕೊಪ್ಪ ಇದ್ದಾರೆ, ನಮ್ಮ ಕೃಷ್ಣಮೂರ್ತಿ ಇದೆ, ಎಲ್ಲ ಹಲವಾರು ಪತ್ರಕರ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಡೇ ಒನ್ನಿಂದ ನೀವೆಲ್ಲ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಿರ್ತೀರಿ ಏನೇನಿದೆ ಅಂತ. ಇದರಲ್ಲಿ ಪ್ರತಿಯೊಂದು ಇಷ್ಟು ಮೇಲ್ವಾರ್ಡು, ಇಷ್ಟು ಟಾಯ್ಲೆಟು, ನರ್ಸ್ ಸ್ಟೇಷನ್ನು, ಈ ರೀತಿ ಪ್ರತಿಯೊಂದು ಮಾಡಿದ್ದಾರೆ, ಆಯಿತಾ. ಅಂದರೆ ಅರ್ಥ ಏನು ಅಂದರೆ ಆ ಬಿಲ್ಡಿಂಗು ಸುಮ್ಮನೆ ಮಜಕ್ಕಾಗಿ ಏನೋ ಬಿಲ್ಡಪ್ಪಿಗೆ ಮಾಡಿದ್ದಲ್ಲ. ಪ್ರತಿಯೊಂದು ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿಕ್ಕೆ ಏನೇ ಡಿಪಾರ್ಟ್ಮೆಂಟ್ ಇರಬೇಕೋ ಅಷ್ಟು ಡಿಪಾರ್ಟ್ಮೆಂಟಿಗೆ ಪ್ರತಿಯೊಂದಕ್ಕೂ ಸಾಕಾಗುವಷ್ಟು ಸ್ಪೇಸು, ಸಾಕಾಗುವಷ್ಟು ವಾರ್ಡು, ಪ್ರತಿಯೊಂದು ಇದೆ. ಅದನ್ನು ಪ್ರತಿಯೊಂದು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಎಲ್ಲ ದಾಖಲಾತಿ ಕೂಡ ಇದರಲ್ಲಿದೆ ನೋಡಿ, ಎಷ್ಟು ಪೇಜ್ ಇದೆ. ನಾನು ಎಲ್ಲವನ್ನು ಕೂಡ ತೆಗೆದುಕೊಂಡಿದ್ದೇನೆ. ಪ್ರತಿ ಫ್ಲೋರು, ಇಡೀ ಟೋಟಲ್ ಕಟ್ಟಡದ ಪ್ರತಿ ಫ್ಲೋರ್ ವೈಸು, ಕೆಳಗಡೆ ಕಾರ್ ಪಾರ್ಕಿಂಗ್ ಆಮೇಲೆ ಟೆರೆಸ್ವರೆಗೂ ಕೂಡ ಏನಿದೆ ಪ್ರತಿಯೊಂದು ಇದರಲ್ಲಿದೆ. ಅಂದರೆ ನೀವೆಲ್ಲವನ್ನು ಕೂಡ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಉದ್ದೇಶ ಏನು ಅಂತ ಈ ಮೂಲಕ ನಾನು ನಿಮಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ತಾವು ಉತ್ತರವನ್ನು ಕೊಡಲೇಬೇಕು. ಸರ್ಕಾರದ ಆರೋಗ್ಯ ಮಂತ್ರಿಯವರು 2 ಬಾರಿ ನಮ್ಮ ಜಿಲ್ಲೆಗೆ ಬಂದು ಹೇಳ್ತಾರೆ, ಇದನ್ನು ಜಿಲ್ಲಾಸ್ಪತ್ರೆಯನ್ನು ಮಾಡ್ತೇನೆ ಅಂಥೇಳಿ. ವಾಸ್ತವವಾಗಿ ಮೇಲ್ದರ್ಜೆಗೆ ಏರಿಸಿದ ಮೇಲೆ ಮತ್ತು ಜಿಲ್ಲಾಸ್ಪತ್ರೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಜಿಲ್ಲಾಸ್ಪತ್ರೆ ಸ್ಥಾನಮಾನವೇ ಹಿಂದಾಗಿರುವಂಥದ್ದು. ಆದರೂ ಕೂಡ ನಿಮ್ಮ ಟೆಕ್ನಿಕಲ್ಲಾಗಿ ನೀವು ಜಿಲ್ಲಾಸ್ಪತ್ರೆ ಮಾಡ್ತೀರಿ ಅಂತ ಹೇಳಿದ್ರಿ. 2 ಬಾರಿ ಬಾಯಲ್ಲಿ ಹೇಳಿ ಜನರ ಕಿವಿ ಮೇಲೆ ಹೂವಿಟ್ರಿ ವಿನಃ ಯಾವುದೇ ಒಂದು ಸಣ್ಣ ಪೇಪರನ್ನು ಕೂಡ ಕೊಟ್ಟಿಲ್ಲ. ನೀವು ಯಾವುದೇ ಕ್ರಮ ಕೈಗೊಂಡಿಲ್ಲ. ಶಾಸಕರ ನಿಮ್ಮ ಪಾತ್ರ ಏನಿದೆ, ಒಬ್ಬ ಶಾಸಕನಾಗಿ ತಮ್ಮ ಪಾತ್ರ ಏನಿದೆ, ತಾವು ಇಷ್ಟು ದಿನ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಿ. ಇದು ಸುಳ್ಳಾಯಿತು. ನಾವು ಮಾಡ್ತೇವೆ ಅಂಥೇಳಿ ಇಷ್ಟು ತಿಂಗಳಾಯಿತು ಅಂದರೆ ಸುಳ್ಳು ಹೇಳ್ತಾ ಇದ್ದೀರಿ. ಎಷ್ಟು ದಿವಸ ಇದೇ ಸುಳ್ಳನ್ನು ಕಂಟಿನ್ಯೂ ಮಾಡ್ತೀರಿ? ಇಲೆಕ್ಷನ್ಗಿಂತ ಮುಂಚೆ ತಾವು ಜಿಲ್ಲಾಸ್ಪತ್ರೆಯನ್ನು ಮಾಡ್ತೇವೆ ಅಂತ ಹೇಳಿ ಪೇಪರ್ ತೊಗೊಬರ್ತೀರಾ? ಏನು ನಿಮ್ಮ ಉದ್ದೇಶ ಇದೆ ಅಂತ ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೋವಿನಿಂದ ಒಂದು ಮಾತು ಹೇಳ್ತೇನೆ. ಇದು ಯಾವುದೇ ರೀತಿಯ ರಾಜಕೀಯವಾಗಿ ಹೇಳುವಂಥ ಮಾತಲ್ಲ. ಒಬ್ಬ ವ್ಯಕ್ತಿಗೆ ವಾಹನ ಅಪಘಾತ ಆಗಿ ಒಬ್ಬ ಯುವಕ, 23-25 ವರ್ಷ ಯುವಕ ವಾಹನ ಅಪಘಾತ ತಲೆ ಪೆಟ್ಟು ಬಿದ್ದರೆ ಅವ ಜೀವ ಉಳಿಸುವಂಥ ಒಂದು ಟ್ರಾಮಾ ಸೆಂಟರ್ ಮಾಡ್ಬೋದಾಗಿತ್ತು, ಒಂದು ನ್ಯೂರೋಲಜಿ ಡಿಪಾರ್ಟ್ಮೆಂಟ್ ಇಲ್ಲಿದ್ದರೆ. ಅಂತಹ ಒಂದು ಒಳ್ಳೆಯ ಅವಕಾಶವನ್ನು ತಾವು ಹಾಳು ಮಾಡಿದ್ದೀರಿ. ದೇವರು ನಿಮ್ಮನ್ನು ಕ್ಷಮಿಸ್ತಾನ ಅಂತ ನಾನು ನೇರವಾಗಿ ಕೇಳಲಿಕ್ಕೆ ಇದು ನೋವಿನಿಂದ ಕೇಳ್ತದಂಥ ಪ್ರಶ್ನೆ. ಯಾಕೆಂದ್ರೆ ನಾನು ಈಗಾಗಲೇ ಮತ್ತೆ ಬರುವಂಥ ಪ್ರಶ್ನೆ ತಮಗೆಲ್ಲರಿಗೂ ಕೂಡ ಹೇಳ್ತೇನೆ. ನಿಮಗೆ ಹಾರಿಕೆ ಉತ್ತರವನ್ನು ಕೊಡ್ಬೋದು, ಇಲ್ಲ ಮತ್ತೆ ಇನ್ನೊಂದು ಹಂತದಲ್ಲಿ ಬರ್ಬೋದು. ನಾನು ಎಲ್ಲವನ್ನು ಕೂಡ ತನಿಖೆ ಮಾಡಿದ್ದೇನೆ. ಪ್ರಮುಖ ಯಾರೇ ಕೇಳಬೇಕು ಹೇಳಿದ್ದೇನೆ. ಇದಿಷ್ಟು ಕೂಡ ನಮ್ಮ ತಾಲೂಕು ಆಸ್ಪತ್ರೆಗೆ ಏನು ಅಲರ್ಟ್ ಆಗಿದೆ, ಅಲರ್ಟ್ ಆಗೋಗಿದೆ. ಈ 37 ಇನ್ನು ಟೆಂಡರ್ ಕರೆಯೋದು ಬಾಕಿ ಇದೆ ಬಿಟ್ಟರೆ ಇನ್ನು ಯಾವ ವೈದ್ಯಾಧಿಕಾರಿಗಳು ವೈದ್ಯರ ನೇಮಕಾತಿ ಕೂಡ ಆಗೋದಿಲ್ಲ. ಇದಕ್ಕೆ ಬರೋದಿಷ್ಟೇ. ಅದರಿಂದ ಅಲ್ಲಿಗೆ ನಮ್ಮ ಕನಸು ನುಚ್ಚು ನೂರಾಯಿತು. ಟ್ರಾಮಾ ಸೆಂಟರ್ ನುಚ್ಚು ನೂರಾಯಿತು, ಎಲ್ಲವೂ ಕೂಡ ನುಚ್ಚು ನೂರಾಯಿತು. ಆ ಬಡವರ, ಆ ಯುವಕರ ಜೀವ ಉಳಿಸ್ಬೋದಾಗಿತ್ತು. ಹುಬ್ಬಳ್ಳಿಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಸಾವಪ್ಪುವಂಥದ್ದು ಇರ್ಬೋದು, ಮಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಇರ್ಬೋದು. ಅಂತಹ ಒಂದು ಅವಕಾಶ ತಪ್ಪು ಹೋಯಿತು. ಆ ಬಡವರ ಶಾಪ ನಮಗೆ ತಡೆದೇ ಇರ್ತದೆ ಅನ್ನೋದನ್ನು ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ನೀವು ಈ ಮೂಲಕ ಬಡವರಿಗೆ, ಯಾರೋ ಬಡವರು ಅವ್ರ ಹಾರ್ಟ್ ಅಟ್ಯಾಕ್ ಆದರೆ ನಾವು ಇಲ್ಲಿ ಫ್ರೀಯಾಗಿ, ಈಗ ಹೆಂಗೆ ಜಯದೇವ ಆಸ್ಪತ್ರೆ ಎಲ್ಲ ಇದೆಯೋ ಅದೇ ರೀತಿಯಲ್ಲಿ ಉಚಿತವಾಗಿ ನಾವು ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೋದಾಗಿತ್ತು, ಕ್ಯಾತ್ ಲ್ಯಾಬ್ ಇದ್ದರೆ. ಆದರೆ ಅಂತಹ ಅವಕಾಶವನ್ನು ಕೂಡ ತಾವು ಹಾಳು ಮಾಡಿದ್ದೀರಿ. ಜನ ಕ್ಷಮಿಸಿದ್ರು ಕೂಡ ಭಗವಂತ ಕ್ಷಮಿಸ್ತಾನ. ಎಷ್ಟು ಜನರ ಜೀವನ ಉಳಿಸ್ಬೋದಾಗಿತ್ತು ಅನ್ನೋದನ್ನು ಕೂಡ ನಾನು ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮಲ್ಲಿ ನೂರಾರು ಜನ ಡಯಾಲಿಸಿಸ್ ಪೇಷಂಟ್ ಇದ್ದಾರೆ. ತಮಗೆ ಗೊತ್ತಿದೆ, ತಾವು ದಿನನಿತ್ಯ ತಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಒಬ್ಬ ನೆಪ್ರಾಲಜಿ ಡಾಕ್ಟ್ರ್ ಇದ್ದರೆ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸ್ಬೋದಾಗಿತ್ತು. ಮತ್ತು ನಮ್ಮ ಭಾಗದಿಂದ ತಮಗೆಲ್ಲ ಗೊತ್ತಿದೆ, ದಿವಸಕ್ಕೆ ನೂರಾರು ಜನ ಮಂಗಳೂರಿಗೆ ಹೋಗ್ತಾ ಇದ್ದಾರೆ, ಶಿವಮೊಗ್ಗ ಹೋಗ್ತಾರೆ, ಈ ಹಲವಾರು ಜನ ಹೋಗ್ತಾ ಇರ್ತಾರೆ. ಎಲ್ಲರ ಹತ್ರ ಕೂಡ ಇದು ಖಾಸಗಿ ಆಸ್ಪತ್ರೆಗೆ ಹೋಗಿ ಹಣ ಕೊಡೋ ಶಕ್ತಿ ಇರೋದಿಲ್ಲ. ಭಾಳ ಬಡವರು ಇರ್ತಾರೆ. ಪ್ರಪಂಚದಲ್ಲಿ ಬಡತನಕ್ಕಿಂತ ದೊಡ್ಡ ಶಾಪ ಇನ್ನೊಂದಿಲ್ಲ. ಇನ್ನು ಯಾವ ಕಾಯಿಲೆ ಬಂದರೂ ಕೂಡ ಬೇರೆ ಹೇಳ್ಕೊಬೋದು. ಬಡತನ ಅಂಥೇಳಿ ನಾವು ಬೇರೆ ಹೊತ್ತು ಕೇಳಲಿಕ್ಕೆ ಹೋದರೆ ಅವ್ರು ನಮ್ಮ ದೂರ ಇಡ್ತಾರೆ. ಎಲ್ಲಿ ನಮ್ಮ ಹತ್ರ ದುಡ್ಡು ಕೇಳಿಬಿಡ್ತಾನೋ ಅಂಥೇಳಿ ದೂರ ಇಡ್ತಾರೆ. ಆ ಬಡತನವನ್ನು, ನೋವನ್ನು ಯಾರು ಅನುಭವಿಸ್ತಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. AC ರೂಮಲ್ಲಿ ಕೂತಿರೋರಿಗೆ ಗೊತ್ತಿರೋದಿಲ್ಲ ಸ್ವಾಮಿ. ಈ ಮೂಲಕ ಹೇಳ್ತೇನೆ, ಆ ಬಡವರಿಗೆ ಸಿಗಬೇಕಾಗದಂತಹ ಸೌಲಭ್ಯವನ್ನು ನೀವು ಕಿತ್ಕೊಂಡಿದ್ದೀರಿ. ಇದು ಯಾವ ಕಾರಣಕ್ಕೂ ಕೂಡ ಜನ ಕೂಡ ಕ್ಷಮಿಸೋದಿಲ್ಲ ಮತ್ತು ದೇವರು ಕೂಡ ಕ್ಷಮಿಸೋದಿಲ್ಲ ಅಂಥೇಳಿ ನಾನು ನೇರವಾಗಿ ಹೇಳ್ತೇನೆ. ಮತ್ತು ನಾನು ಈ ಮೂಲಕ ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಾವೇನು ಮಾಡ್ತೀರಾ ಮಾಡಿ, ಆದರೆ ನಾವು ಇದನ್ನು ನೋಡಿಕೊಂಡು ಸುಮ್ಮನೆ ಇರೋಲಿಕ್ಕೆ ನಾವು ಹೇಡಿಗಳಲ್ಲ.
ನಾವು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ PIL ಹಾಕಿದ್ದೇನೆ. ಉಚ್ಚ ನ್ಯಾಯಾಲಯದಲ್ಲಿ ನಾನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದೇನೆ. ಎಲ್ಲರಿಗೂ ಕೂಡ ನೋಟಿಸ್ ಆಗಿದೆ. ಅದು ಕಾಪಿ ನಿಮ್ಗೆ ಕೊಡ್ತೇನೆ. ಈಗ ಎಲ್ಲರಿಗೂ ನೋಟಿಸ್ ಆಗಿದೆ. ನಾನು ನಮ್ಮ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಾವ ಬಡವರಿಗೋಸ್ಕರವಾಗಿ ಯಾವ ಉದ್ದೇಶದಲ್ಲಿ ಆಸ್ಪತ್ರೆ ತಂದರೋ ಅದೇ ರೀತಿ ಅನುಷ್ಠಾನ ಆಗಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ. ಆ ಹೋರಾಟ ಅನ್ನುವಂಥದ್ದು ನಿರಂತರ, ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಕೊನೆಯಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರ್ಬೋದು ಸ್ವಾಮಿ, ಆದರೆ ಬಡವರ ಆಸ್ಪತ್ರೆ ವಿಚಾರದಲ್ಲಿ ಯಾರೂ ಕೂಡ ಯಾವುದೇ ರೀತಿಯ ರಾಜಕೀಯವನ್ನು ಮಾಡಬಾರದು. ಏನು ಹಣ ಇದೆ ನಿಮ್ಮ ಹತ್ರ ಕೊಡಲಿಕ್ಕಾಗಿಲ್ವಾ ಬಿಡಿ, ನಿಮ್ಮ ತರಲಿಕ್ಕಾಗಿಲ್ಲ ಬಿಡ್ಬಿಡಿ ನೀವು. ಆದರೆ ತಂದಿಟ್ಟಂಥ ಹಣ ಏನು 30 ಕೋಟಿ ಹಣವನ್ನು ಅದ್ಯಾಕೆ ತಿನ್ಲಿಕ್ಕೆ ಹೋಗ್ತೀರಿ? ನಿಮ್ಮ ಹೆಂಗೆ ನೀವು ಗ್ಯಾರಂಟಿ ಯೋಜನೆ ಅಂಥೇಳಿ ಬೇರೆ ಬೇರೆ ತೆಗೆದುಕೊಂಡ್ರು, ಅಥವಾ SC ST ಅವ್ರ ಹಣವನ್ನು ಹೆಂಗೆ ಬಳಸ್ಕೊಂಡು ಅದೇ ರೀತಿ ನಮ್ಮ ಹಣವನ್ನು ಕೂಡ ತಾವು ಬಳಸ್ಕೊಂಡು ಯಾಕೆ ಈ ಥರದ ನಮ್ಮ ಜನಕ್ಕೆ ದ್ರೋಹವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಈ ಮೂಲಕ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೆ ಸರಿಯಾದಂತಹ ವೈದ್ಯರು ಬೇಕು, ಹಾಗೆ ಅದಕ್ಕೆ ಸರಿಯಾದಂತಹ ಎಕ್ವಿಪ್ಮೆಂಟ್ಸ್ ಬೇಕು, ಕ್ಲೀನ್ ಮಾಡಲಿಕ್ಕೂ ಕೂಡ ಜನ ಬೇಕು. ಅಲ್ಲಿ ಏನಾಗಿದೆ ಅಂದರೆ ಲೀಸ್ಟ್ ಇದೆ, ಈ ಲೀಸ್ಟ್ ನೋಡಿ, ಕ್ಲೀನ್ ಮಾಡಲಿಕ್ಕೆ ಜನ ಕೊಟ್ಟಿದೆ. ಹೊಸ ಆಸ್ಪತ್ರೆಯನ್ನು ಕ್ಲೀನ್ ಮಾಡಲಿಕ್ಕೆ ಒರೆಸಲಿಕ್ಕೆ ಜನ ಬೇಕು, ಅದನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ. ಅದರಿಂದ ಈ ಜನರಲ್ ಫಿಸಿಷಿಯನ್ನು ಇದೆಲ್ಲ ಬಂದಿರುವಂಥ ತಾಲೂಕು ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ಏನೂ ಬಂದಿಲ್ಲ. ಅದರಿಂದ ಈ ಎಲ್ಲ ನಾನು ಇಷ್ಟೆಲ್ಲ ವಿಷಯವನ್ನು ವಿವರವಾಗಿ ಹೇಳಿದ್ದೇನೆ. ಇದೆಲ್ಲವೂ ಕೂಡ ಅನುಷ್ಠಾನಗೊಳ್ಳಬೇಕು. ನೆಫ್ರಾಲಜಿ, ನ್ಯೂರೋಲಜಿ, ಕಾರ್ಡಿಯೋಲಜಿ ಸೇರಿದಂತೆ ಎಲ್ಲ ಸೂಪರ್ ಸ್ಪೆಷಾಲಿಟಿಗಳು ಕೂಡ ಅಲ್ಲಿ ಆಗಬೇಕು, ಪ್ರಾರಂಭ. ಹಾಗೆ ಬಡವರಿಗೆ ಒಳ್ಳೆಯ ರೀತಿ ಉಚಿತವಾಗಿ ಚಿಕಿತ್ಸೆ ಸಿಗೋ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂಥೇಳಿ ಈ ಮೂಲಕ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲ, ಇವತ್ತಿನ ದಿವಸ ನಾನು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಅಲ್ಲ, ನಾನು ಹೇಳ್ತೇನೆ ಕೇಳಿ. ನಾನು ಆಸ್ಪತ್ರೆ ವಿಚಾರವಾಗಿ ಸನ್ಮಾನ್ಯ ಸಂಸದರಾದ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಮೋಟ್ರೇಬಲ್ಲು ವೆಹಿಕಲ್ ಓಡಾಡೋ ರೀತಿಯಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಕೆಲಸ ಕಾಮಗಾರಿ ನಿರಂತರವಾಗಿ ಆಗ್ತಾ ಇದೆ, ಅದು ಅವರು ಆಲ್ರೆಡಿ ಹೇಳಿದ್ದಾರೆ. ವಿಫಲ ಅಲ್ಲ ಅಂತಂದರೆ ಪ್ರಯತ್ನವನ್ನು ಮಾಡಿಯೂ ಕೂಡ ಸಕ್ಸಸ್ ಆಗದೇ ಇರೋದು ವಿಫಲತೆ ಅಂತ ಹೇಳ್ತಾರೆ. ವಿಫಲ ಅಲ್ಲ, ಅವರಿಗೆ ಇದು ಆಗುವಂಥ ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಅದು ಸರಿಯಾದ ಅನುಷ್ಠಾನ ಆಗಬಾರ್ದು ಅಂತ ಅನಿಸ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ನಾನು ಹೇಳ್ತೇನೆ ಯಾಕೆ ಅಂತಂದರೆ, ಅವರಿಗೆ ನಿಜಕ್ಕೂ ಕೂಡ ಈ ಆಸ್ಪತ್ರೆ ಚೆನ್ನಾಗಿ ಆಗಬೇಕು ಅಂತಿದ್ದರೆ ನಾನು 1-2 ದಿವಸ ಅಲ್ಲ, ಕಳೆದ 1 ವರ್ಷಗಳ ನಿರಂತರ ಹೇಳ್ತಾ ಇದ್ದೇನೆ. ಉತ್ತರವನ್ನು ಕೊಟ್ಟೇ ಇಲ್ಲ. ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು. 30 ಕೋಟಿ ರೂಪಾಯಿ ಇರೋದು 5 ಕೋಟಿ 20 ಲಕ್ಷ ಯಾಕೆ ಆಯಿತು ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲಲ್ಲ ಅವರು. ಹಾಂ, ಅಲ್ಲ, ಆ ವಿಚಾರ ಬೇರೆ, ಈ ವಿಚಾರ ಬೇರೆ. ಅಲ್ಲ, ಎಲ್ಲದಕ್ಕೂ ಬರಲ್ಲ. ಅಲ್ಲಲ್ಲ, ಆ ವಿಚಾರ ಬೇರೆ, ಈ ವಿಚಾರ ಬೇರೆ. ಅಲ್ಲ, ಆ ವಿಚಾರ ಇಲ್ಲಿ ಆಗಲೇ ಇಲ್ಲ. ನೋಡಿ ಏನಾಯ್ತಾನೆ, ಅಲ್ಲಿ ರಸ್ತೆ ಸ್ವರೂಪ ಚೇಂಜ್ ಆಗಿಲ್ಲ. ಅಂಶ ಏನಾಯ್ತಾನೆ ಸರ್, ಒಂದು ನಿಮಿಷ. ಈಗ ಅಲ್ಲಿ ಕಾಮಗಾರಿ ಡಿಲೇ ಆಗಿದೆ, ಸ್ವರೂಪ ಚೇಂಜ್ ಆಗಿದೆ, ಆಸ್ಪತ್ರೆ ರಸ್ತೆನೇ ಮಾಯ ಆಗಿಲ್ಲ. ಇಲ್ಲ, ಹಂಗಲ್ಲ, ಆ ಆಸ್ಪತ್ರೆ ಮಾಯ ಆಗೋಯ್ತು. ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವು ಎಲ್ಲದಕ್ಕೂ ಹೋಲಿಕೆ ಮಾಡಬಾರ್ದು. ಹೋಲಿಕೆ ಮಾಡಲಿಕ್ಕೂ ಕೆಲವೊಂದು ಯಾವುದು ಹೋಲಿಕೆ ಅದನ್ನೇ ಹೋಲಿಕೆ ಮಾಡಬೇಕು. ಎಲ್ಲದಕ್ಕೂ ಹೋಲಿಕೆ ಮಾಡಬಾರ್ದು ಅಂತ ಇದೆ. ನೋಡಿ ಏನಾಯಿತು, ಅಲ್ಲಿ ಕಾಮಗಾರಿ ಡಿಲೇ ಆಗಿದೆ, ಜನಕ್ಕೆ ಅನಾನುಕೂಲತೆ ಆಗಿದೆ, ಆದರೆ ಇದಾಗಿಲ್ಲ, ಸ್ವರೂಪ ಚೇಂಜ್ ಆಗಿಲ್ಲ. ಇಲ್ಲಿ ಏನಾಗಿದೆ, ಆಸ್ಪತ್ರೆ ಇಲ್ಲ, ಕಾರ್ಡಿಯೋಲಜಿನೇ ಇಲ್ಲ, ಕ್ಯಾತ್ ಲ್ಯಾಬೇ ಇಲ್ಲ, ನ್ಯೂರೋಲಜಿ ಇಲ್ಲ, ಟ್ರಾಮಾ ಸೆಂಟ್ರ್ ಹೋಯ್ತು, ಎಲ್ಲವೂ ಹೋಯಿತು. ನಮ್ಮ ತಲೆ ಮೇಲೆ ಚಿಪ್ಪಡಿ ಕಲೆಗತಿ. ಇದು ನಾವು ಹೇಳಬಾರ್ದಾ? 30 ಕೋಟಿ 5 ಕೋಟಿ ಆಯಿತು, ಏನೆಲ್ಲ ತಿಂದ್ಬಿಟ್ರು ಅಲ್ಲ ಸರ್ಕಾರ. ನಾವೇನು ಮಾಡಬೇಕು? ಬಡವರ ಪರಿಸ್ಥಿತಿ ಏನು? ಅಲ್ಲಿ ಮಾಡ್ತಾ ಇದ್ದಾರೆ, ಸಮಾಧಾನ ಇದೆ ಅಂತ ಹೇಳಿಲ್ಲ. ನಾ ಡೈವರ್ಟ್ ಮಾಡೋದು ಬೇಡ, ಯಾವುದನ್ನು ಹೋಲಿಕೆ ಮಾಡಲೇಬಾರ್ದು. ಅದು ಏನೋ ಆಗ್ತದೆ. ಸಮಾಧಾನ ಅಂತಲ್ಲ, ವರ್ಕ್ ಮಾಡ್ತಾ ಇದ್ದಾರೆ, ಆಗಬೇಕು. ಪ್ರತಿಯೊಂದು ನೋಡಿ, ರಸ್ತೆ ಮೇಲೆ ಬರಬೇಕಾದ ಇವತ್ತು ಬೆಳಗ್ಗೆನೂ ಅಲ್ಲೊಂದು ಕಡೆ ಗುಂಡಿ ಇತ್ತು, ಸಣ್ಣ ಟ್ರಾಫಿಕ್ ಇರ್ತದೆ, ಹಲವಾರು ರೀತಿಯ ಸಮಸ್ಯೆಗಳು ದಿನಂತರ ಪ್ರಪಂಚ ಇರೋದೇನೆ. ಆದರೆ ಯಾವುದನ್ನು ತೆಗೆದು ಯಾವುದಕ್ಕೂ ಹೋಲಿಕೆ ಮಾಡೋದು ತಪ್ಪು ಅಂತ. ಆ ವಿಷಯ ಬೇರೆ, ಈ ವಿಷಯ ಬೇರೆ. ಇದು ಮಾಯ ಆಗೋಗಿದೆ. ಅಲ್ಲ, ಬೆಂಗಳೂರು ಶಿವಮೊಗ್ಗ ಮೇಲೆ ಹೋಗಿ, ಶಿವಮೊಗ್ಗ ಮೇಲೆ ಹೋಗ್ಬೋದು, ಬನವಾಸಿ ಮೇಲೆ ಹೋಗ್ಬೋದು. ಇಲ್ಲಿ ಆ ವಿಷಯ ಹೋಲಿಕೆ ಬೇಡ.